ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು ಬಳಿಕ ಚೈತ್ರಾ ಕುಂದಾಪುರ ಮತ್ತು ಅಶ್ವಿನಿ ಗೌಡ ನಡುವಿನ ಕಿತ್ತಾಟ ಸಾಮಾಜಿಕ ಜಾಲತಾಣಗಳಲ್ಲಿ ಮುಂದುವರೆದಿದೆ. ಅಶ್ವಿನಿ ಗೌಡ ಅವರು ಇತ್ತೀಚೆಗೆ ತಮ್ಮ ಕೈಕಾಲುಗಳ ಮೇಲಿರುವ ಗಾಯದ ಗುರುತುಗಳ ಫೋಟೋ ಹಂಚಿಕೊಂಡಿದ್ದು, ಇದು ಚೈತ್ರಾ ಕುಂದಾಪುರ ಅವರಿಂದ ಆದ ಗಾಯಗಳೆಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಚೈತ್ರಾ ಕುಂದಾಪುರ, ತನಗೂ ಅಶ್ವಿನಿ ಅವರಿಂದ ಗಾಯಗಳಾಗಿವೆ ಎಂದು ಹೇಳುತ್ತಾ, ಚೈತ್ರಾ ತಮ್ಮ ದೇಹದ ಮೇಲಿರುವ ಪರಚಿದ ಕಲೆಗಳನ್ನು ತೋರಿಸಿ ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಗಾಯಗಳ ಫೋಟೋ ಹಾಕಿ ಪ್ರಚಾರ ಪಡೆಯಲು ನನ್ನ ಹತ್ತಿರ ಅಶ್ವಿನಿ ಅವರಂತೆ ಯಾವುದೇ PR ಟೀಮ್ ಇಲ್ಲ ಎಂದು ಚೈತ್ರಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆಯೊಳಗೆ ಅತಿಥಿಗಳಾಗಿ ಹೋಗಿದ್ದರೂ ಟಾಸ್ಕ್ ವೇಳೆ ಪರಸ್ಪರ ಉಗುರಿನಿಂದ ಪರಚಿಕೊಂಡು ನೈಜ ಸ್ಪರ್ಧಿಗಳಂತೆ ಕಿತ್ತಾಡುತ್ತಿದ್ದುದರ ಬಗ್ಗೆ ಈ ಹಿಂದೆ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ಅಶ್ವಿನಿ ಗೌಡ ಈ ಮೊದಲು ಚೈತ್ರಾ ಕುಂದಾಪುರ ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದರು ಮತ್ತು ರಜತ್ ಕಿಶನ್ ಮಾನಸಿಕವಾಗಿ ಕಿರುಕುಳ ನೀಡಿದರು ಎಂದು ಗಂಭೀರ ಆರೋಪ ಮಾಡಿದ್ದರು. ಸದ್ಯ ಇಬ್ಬರ ನಡುವಿನ ಕೋಳಿ ಜಗಳ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ನಡುವಿನ ಯುದ್ಧಕ್ಕೂ ಕಾರಣವಾಗಿದೆ. ಅಶ್ವಿನಿ ಗೌಡರ ಅಭಿಮಾನಿಗಳು ಚೈತ್ರಾ ವಿರುದ್ಧ ಗರಂ ಆಗಿದ್ದರೆ, ಚೈತ್ರಾ ಮಾತ್ರ ಆಟವನ್ನ ಆಟವಾಗಿ ನೋಡಬೇಕೆಂದು ಸಮರ್ಥಿಸಿಕೊಂಡಿದ್ದಾರೆ.